ತರಕಾರಿಗಳನ್ನ ಬೇಯಿಸೋದ್ರಿಂದ ಅವುಗಳಲ್ಲಿರುವಂತಹ ಪೌಷ್ಟಿಕಾಂಶನ ಅವು ಕಳ್ಕೋತವೆ ಅಂತ ಎಷ್ಟೋ ಸಲ ಎಷ್ಟೋ ಜನ ಅನ್ಕೋತೀವಿ. ನಾವು ಕೂಡ ಹಾಗೆ ಅನ್ಕೊಂಡಿದ್ವಿ ಅಂತ ನೀವ್ ಅನ್ಕೊಂತಿದ್ರೆ ಅದು ತಪ್ಪು. ICMR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರ ಪ್ರಕಾರ ಕೆಲವೊಂದು ಆಹಾರಗಳು ಬಾಯ್ಲಿಂಗ್ ಅಂದ್ರೆ ಕುದಿಯುವಿಕೆ ಬೇಯಿಸಿದಾಗ ಅವುಗಳ ಪೌಷ್ಟಿಕಾಂಶ ಅಂದ್ರೆ ವಿಟಮಿನ್ಸ್, ಮಿನರಲ್ಸ್ ಆಗಿರ್ಬೋದು, ಬೆನಿಫಿಷಿಯಲ್ ಕಾಂಪೌಂಡ್ಸ್ ಆಗಿರ್ಬೋದು, ಇದೆಲ್ಲ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಅಂತ ಆಹಾರಗಳು ಯಾವುದು? ಎಸ್, ಅಂತ 10 ತರಕಾರಿಗಳು ಅಥವಾ ಆಹಾರಗಳ ಬಗ್ಗೆ ಇವತ್ತಿನ ಈ ನನ್ನ ವ್ಲಾಗ್ ಅಲ್ಲಿ ನಿಮಗೆ ತಿಳಿಸ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಆಲೂಗೆಡ್ಡೆಗಳನ್ನ ಸಿಪ್ಪೆ ಸಮೇತ ಬೇಯಿಸೋದ್ರಿಂದ ಅದರಲ್ಲಿರುವಂತಹ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಆಗಿರುವಂತಹ ವಿಟಮಿನ್ ಬಿ ಹಾಗೂ ವಿಟಮಿನ್ ಸಿ ನ ಕಾಪಾಡ್ಕೊಳ್ಬಹುದು. ಇದನ್ನ ಎಕ್ಸ್ಪರ್ಟ್ಸೇ ತಿಳಿಸಿದ್ದಾರೆ. ಜೊತೆಗೆ ಫ್ರೈ ಮಾಡಿರುವಂತಹ ಆಲೂಗೆಡ್ಡೆಗಳಿಗೆ ಕಂಪೇರ್ ಮಾಡಿದ್ರೆ ಬೇಯಿಸಿರುವಂತಹ ಆಲೂಗೆಡ್ಡೆಗಳಲ್ಲಿ ಕ್ಯಾಲರೀಸ್ ಹಾಗೂ ಫ್ಯಾಟ್ ಕಡಿಮೆ ಇರುತ್ತೆ. ಎರಡನೇದಾಗಿ ಸಿಹಿ ಆಲೂಗೆಡ್ಡೆಗಳು ಅಂದ್ರೆ ಸ್ವೀಟ್ ಪೊಟ್ಯಾಟೋಸ್. ಸಿಹಿ ಆಲೂಗೆಡ್ಡೆಗಳನ್ನ ನಾವು ಬೇಯಿಸಿದಾಗ ಅದರಲ್ಲಿರುವಂತಹ ಬೀಟಾ ಕ್ಯಾರೋಟಿನ್ ಕಂಟೆಂಟ್ ಅನ್ನ ಕಾಪಾಡ್ಕೋಬಹುದು. ನ್ಯೂಟ್ರಿಷನಿಸ್ಟ್ಗಳ ಪ್ರಕಾರ ಸಿಹಿ ಆಲೂಗೆಡ್ಡೆಗಳಲ್ಲಿರುವಂತಹ ಈ ಬೀಟಾ ಕ್ಯಾರೋಟಿನ್ ಕಂಟೆಂಟ್ ನಮ್ಮ ದೃಷ್ಟಿ ಅಂದ್ರೆ ವಿಷನ್, ಇಮ್ಯುನಿಟಿ ಹಾಗೂ ಚರ್ಮದ ಆರೋಗ್ಯಕ್ಕೆ ಬಹಳ ಮುಖ್ಯ. ಮೂರನೇದಾಗಿ ಎಗ್ಸ್. ಮೊಟ್ಟೆಗಳನ್ನ ಬೇಯಿಸೋದ್ರಿಂದ ಅದರಲ್ಲಿರುವಂತಹ ಪ್ರೋಟೀನ್ ಮತ್ತಷ್ಟು ಡೈಜೆಸ್ಟಿಬಲ್ ಆಗಿರುತ್ತೆ. ಹಸಿ ಮೊಟ್ಟೆಗಳಿಗೆ ಕಂಪೇರ್ ಮಾಡಿದ್ರೆ ಈ ಬೇಯಿಸಿರುವಂತಹ ಮೊಟ್ಟೆಗಳು ತುಂಬಾನೇ ಬೆಟರ್. ನಾಲ್ಕನೇದಾಗಿ ಬ್ರೋಕ್ಲಿ. ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಆಗಿರುವಂತಹ ವಿಟಮಿನ್ ಸಿ ಹಾಗೂ ಫೊಲೇಟ್ಗಳು ಬ್ರೋಕ್ಲಿನ ಬೇಯಿಸಿದಾಗ ಅದರಲ್ಲೇ ಉಳಿಯುತ್ತೆ. ಐದನೇದಾಗಿ ಕ್ಯಾರೆಟ್ಗಳನ್ನ ಬೇಯಿಸೋದ್ರಿಂದ ಅವುಗಳ ಸೆಲ್ ವಾಲ್ಸ್ಗಳು ಬ್ರೇಕ್ ಆಗುತ್ತೆ. ಇದರಿಂದ ಅದರಲ್ಲಿರುವಂತಹ ಬೀಟಾ ಕ್ಯಾರೋಟಿನ್ ಕಂಟೆಂಟ್ ನಮ್ಮ ದೇಹಕ್ಕೆ ಜಾಸ್ತಿ ಲಭ್ಯ ಆಗುತ್ತೆ. ಈ ಬೀಟಾ ಕ್ಯಾರೋಟಿನ್ ಕಂಟೆಂಟ್ ವಿಟಮಿನ್ ಎ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಈ ವಿಟಮಿನ್ ಎ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ದೃಷ್ಟಿ ಹಾಗೂ ಇಮ್ಯುನಿಟಿಗೆ ಬಹಳನೇ ಮುಖ್ಯ. ಆರನೇದಾಗಿ ಪಾಲಕ್ ಅಥವಾ ಸ್ಪಿನಾಚ್. ಪಾಲಕನ್ನ ಬೇಯಿಸಿದಾಗ ಅದರಲ್ಲಿರುವಂತಹ ಆಕ್ಸಲೇಟ್ ಕಂಟೆಂಟ್ ಕಡಿಮೆ ಆಗಿ ಐರನ್ ಹಾಗೂ ಕ್ಯಾಲ್ಸಿಯಂ ಕಂಟೆಂಟ್ ನಮ್ಮ ದೇಹಕ್ಕೆ ಜಾಸ್ತಿ ಸಿಗೋ ಹಾಗೆ ಮಾಡುತ್ತೆ. ಏಳನೇದಾಗಿ ಬೀಟ್ರೂಟ್ ಅನ್ನ ಬೇಯಿಸೋದು ಬಹಳನೇ ಹೆಲ್ದಿ ಪ್ರಾಕ್ಟೀಸ್. ಬೀಟ್ರೂಟ್ ಅನ್ನ ಬೇಯಿಸಿದಾಗ ಅದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಆದಂತಹ ಬೀಟಾಲೈನ್ಸ್ ಹಾಗೂ ವಿಟಮಿನ್ ಸಿ ಏನಾಗುತ್ತೆ ಅದು ಪ್ರಿಸರ್ವ್ ಆಗುತ್ತೆ. ಜೊತೆಗೆ ಈ ಆಂಟಿ ಆಕ್ಸಿಡೆಂಟ್ಸ್ ಗಳಿಂದ ಆಂಟಿ ಇನ್ಫ್ಲಮೇಟರಿ ಅಂದ್ರೆ ಉರಿಯೂತ ಹಾಗೂ ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂದ್ರೆ ಹೃದಯ ರಕ್ತನಾಳಗಳಿಗೆ ಪ್ರಯೋಜನ ಕೂಡ ಇದೆ. ನೆಕ್ಸ್ಟ್ ಬಂದು ದ್ವಿದಳ ಧಾನ್ಯಗಳು ಅಂದ್ರೆ ಲೆಗ್ಯೂಮ್ಸ್. ಇವುಗಳನ್ನ ಬೇಯಿಸಿದಾಗ ಅದರಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಸ್ಗಳು ಬ್ರೇಕ್ ಡೌನ್ ಆಗುತ್ತೆ. ಇದರಿಂದ ನಮ್ಮ ದೇಹಕ್ಕೆ ಪ್ರೋಟೀನ್ ಹೆಚ್ಚಾಗಿ ಡೈಜೆಸ್ಟ್ ಆಗುತ್ತೆ ಹಾಗೂ ಮಿನರಲ್ಸ್ಗಳು ಹೆಚ್ಚಾಗಿ ಅಬ್ಸಾರ್ಬ್ ಆಗುತ್ತೆ. ಟೊಮ್ಯಾಟೋಸ್ಗಳನ್ನ ಬೇಯಿಸೋದ್ರಿಂದ ಲೈಕೋಪಿನ್ ರಿಲೀಸ್ ಆಗುತ್ತೆ. ಈ ಲೈಕೋಪಿನ್ ಇಂದ ಕ್ಯಾನ್ಸರ್ ಹಾಗೂ ಹೃದಯ ರೋಗಗಳ ಅಪಾಯವನ್ನ ನಾವು ಕಡಿಮೆ ಮಾಡ್ಕೋಬಹುದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬಾರ್ಲಿನ ಬೇಯಿಸೋದ್ರಿಂದ ಫೈಬರ್ಸ್, ವಿಟಮಿನ್ಸ್ ಹಾಗೂ ಮೆಗ್ನೀಷಿಯಂ ಅಂಡ್ ಫಾಸ್ಫೇಟ್ ಅಂತಹ ಮಿನರಲ್ಸ್ಗಳು ಹೆಚ್ಚಾಗಿ ದೇಹಕ್ಕೆ ಸಿಗುತ್ತೆ. ಹಾಗಿದ್ರೆ ಇಷ್ಟೆಲ್ಲ ಆಹಾರಗಳಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಹೇಗೆ ಸಿಗುತ್ತೆ ಅಂದ್ರೆ ರೈಟ್ ವೇ ಟು ಬಾಯ್ಲ್ ಹೇಗೆ ಅಂದ್ರೆ ಯಾವ ರೀತಿಯಲ್ಲಿ ನಾವು ಬೇಯಿಸಬೇಕು. ಸೊ ಮೊದಲನೇದಾಗಿ ನಾವು ಹೆಚ್ಚಾಗಿ ನೀರನ್ನ ಬಳಸಬೇಕು. ಅಂದ್ರೆ ಎಷ್ಟು ಆಹಾರನ ಬಳಸ್ತೀವೋ ಅದು ಕಂಪ್ಲೀಟ್ ಆಗಿ ಕವರ್ ಆಗೋ ರೀತಿಯಲ್ಲಿ ನೀರನ್ನ ಬಳಸಬೇಕು. ಎರಡನೇದಾಗಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಹೊತ್ತು ನಾವು ಈ ಆಹಾರಗಳನ್ನ ಬೇಯಿಸಬೇಕು. ಹಾಗೂ ಕೊನೆಯದಾಗಿ ಈ ನೀರು ಅಂದ್ರೆ ಬೇಯಿಸಿದಂತ ನೀರೇನಿರುತ್ತೆ ಅದನ್ನ ಸೂಪ್ಗೆ, ಸಾಸ್ಗೆ ಅಥವಾ ಗ್ರೇವಿಗಳಿಗೆ ಬಳಸಬೇಕು. ಸೊ ನೋಡಿದ್ರಲ್ಲ, ಇದಿಷ್ಟು ಆಹಾರಗಳನ್ನ ನಿಮ್ಮ ಡಯಟ್ ನಲ್ಲಿ ಮಿಸ್ ಮಾಡಲೇಬೇಡಿ. ಎಸ್ಪೆಷಲಿ ಬೇಯಿಸಿದಂತಹ ಈ ಇಷ್ಟು ಆಹಾರಗಳನ್ನ ಮಿಸ್ ಡೆಫಿನೆಟ್ಲಿ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಈ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಹಾಗೆ ಕೂರೋದಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್.